ಹೋರಾಟಗಾರರನ್ನು ತಳ್ಳುವಂಥದ್ದು, ಬಾಯಿಗೆ ಬಂದಂಗೆ ಬೈಯುವಂತಹ ಇವನ ಯೋಗ್ಯತೆ ಏನನ್ನೋದನ್ನ ನಮ್ಮ ಸ್ಥಳೀಯ ನಾಯಕರಂತಹ ಬಿಡದಿ ವೆಂಕಟೇಶ್ ಅವರು ಇಂಚಿಂಚಾಗಿ ವಿವರಿಸ್ತಾರೆ. ಇವನಿಗೆ ಇಂಟು ಯಾಕೆ ಹಾಕ್ತಿರಣ್ಣ, ಇವನ ಮುಖಕ್ಕೆ ಚಪ್ಪಲಿ ಹಾಕಿ ಅಂತ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದಾರೆ. ಇವನ ಮುಖಕ್ಕೆ ನೀವು ಇಂಟು ಮಾರ್ಕ್ ಹಾಕ್ಬೇಡಿ, ಚಪ್ಪಲಿಯಲ್ಲಿ ಈಗ ಬಿಡದಿ ಆಂಜನಪ್ಪ ಅವರು ಮಾತಾಡ್ತಾರೆ. ಅದಾದ ನಂತರ ಇನ್ನೂ ಒಂದಷ್ಟು ಹೋರಾಟಗಾರರು ಮಾತಾಡ್ತಾರೆ. ದಯವಿಟ್ಟು ಒಂದು 2 ನಿಮಿಷ ಮಾತಾಡಿ, ಇನ್ನೊಂದು 5-10 ಜನ ಮಾತಾಡೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಬಿಡದಿಯ ಭದ್ರಾಪುರ ಗ್ರಾಮದ ಅಕ್ಕಿಪಿಕ್ಕಿ ಕಾಲೋನಿಯ ಖುಷಿ ಎಂಬಾಕೆ ಒಂದು ಅಪ್ರಾಪ್ತ ಬಾಲಕಿ ಏನು ರಜೆಯ ನಿಮಿತ್ತ ಆ ಒಂದು ಗ್ರಾಮಕ್ಕೆ ಬಂದಿರ್ತಾಳೆ. ಅಂತ ಸಂದರ್ಭದಲ್ಲಿ ಬೆಳಿಗ್ಗೆ ಹೋದಂತ ಆ ಹೆಣ್ಮಗಳು ಸಂಜೆ ಆದ್ರೂ ಬರೆದಂತ ಸಂದರ್ಭದಲ್ಲಿ ಅವರು ಬಿಡದಿಯ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ದಾಖಲಿಸಿ ಕೊನೆಗೆ ಆ ಹುಡುಗಿಯ ಶವ ಬಿಡದಿಯ ರೈಲ್ವೆ ಟ್ರ್ಯಾಕ್ ನ ಮೇಲೆ ಬಿದ್ದಿರುತ್ತದೆ. ಆ ಒಂದು ಸಂದರ್ಭದಲ್ಲಿ ಆ ಹುಡುಗಿಯ ಶವವನ್ನು ತಂದು ಅವರ ಮನೆಯವರು ಶವ ಸಂಸ್ಕಾರಕ್ಕೆ ಮುಂದಾದಾಗ ಈ ಒಂದು ಅನುಮಾನಾಸ್ಪದ ಸಾವನ್ನ ಗಮನಿಸಿದ ನಮ್ಮ ಕನ್ನಡ ಪರ ಹೋರಾಟಗಾರರಾದ ವಂಸಂದ್ರ ನಟರಾಜರವರು, ಸುನೀತಾಬಾಯಿ ಅವರು, ಅನೇಕ ಕನ್ನಡ ಪರ ಹೋರಾಟಗಾರರು ಆ ಒಂದು ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಆ ಒಂದು ಶವ ಸಂಸ್ಕಾರವನ್ನ ತಡೀತಾರೆ. ಅಂತಹ ಸಂದರ್ಭದಲ್ಲಿ ಶಂಕರ್ ನಾಯಕ್ ಆದಂತ ಬಿಡದಿಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಅವರು ನಮ್ಮ ಕನ್ನಡ ಪರ ಹೋರಾಟಗಾರರನ್ನ ತಳ್ಳಿ ನೂಕಿ ಎಳೆದಾಡಿ ಹಲ್ಲೆ ಮಾಡಿ ಹಾಗೂ ನಮ್ಮ ಹೆಣ್ಣು ಮಗಳು ಕುತ್ತಿಗೆಗೆ ಕೈಯಾಗಿ ತಳ್ಳಿ ನಿನ್ನ ಅಕ್ಕನನ್ನು ಒಂದು ಅವಾಚ್ಯ ಶಬ್ದಗಳನ್ನ ಮಾಡಿ ನಿಂದಿಸುತ್ತಾರೆ. ಹಾಗಾಗಿ ಮಿಸ್ಟರ್ ಶಂಕರ್ ನಾಯಕರವರೇ, ನೀವು ದಯಾನಾಯಕ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ದಯಾನಾಯಕ ಆಗ್ಬೇಕು ಅಂದ್ರೆ ನೀವು ಅನೇಕ ಕ್ರಿಮಿಗಳನ್ನ ಎನ್ಕೌಂಟರ್ ಮಾಡಿ ಅದು ನಾವೆಲ್ಲ ಬೆಂಬಲ ಕೊಡ್ತೀವಿ. ನೀವು ಅವಾಗ ನೀವು ದಯಾನಾಯಕ ಆಗ್ಬೇಕು ಹೊರತು ಶಂಕರ್ ನಾಯಕ್ ಯಾವತ್ತಿಗೂ ಶಂಕರ್ ನಾಯಕ. ಹಾಗಾಗಿ ನೀವು ನಾಯಕ ಆಗಕ್ಕೆ ಹೋಗ್ಬೇಡಿ. ಹಾಗಾಗಿ ದಯವಿಟ್ಟು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂತಹ ಒಬ್ಬ ಅನಾಲಯಕ ಕನ್ನಡ ಪರ ಹೋರಾಟಗಾರರಿಗೆ ಬೆಲೆ ಕೊಡದಂತ ಈ ಅನಾಲಯಕ ಇನ್ಸ್ಪೆಕ್ಟರ್ನ ಶೀಘ್ರದಲ್ಲೇ ಅಮಾನತುಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಆ ರೀತಿ ಮಾಡದೇ ಹೋದ್ರೆ, ಅಮಾನತು ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಕರ್ನಾಟಕದಾದ್ಯಂತ ಹಮ್ಮಿಕಬೇಕಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ನಮಸ್ಕಾರ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.